ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಇವತ್ತಿನ ದಿವಸ ನಮ್ಮ ಗುಲ್ಬರ್ಗ ದೈವ ದೇವತಾದಂಥ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮುಂದಿನ ಉಪಮುಖ್ಯಮಂತ್ರಿ ಅವರಿಗೆ 2026 ಉಪಮುಖ್ಯಮಂತ್ರಿ ಆಗ್ಬೇಕನ್ನೋ ಒಂದು ಪ್ರಿಯಾಂಕ್ ಖರ್ಗೆ ಅವರ ಅಭಿಮಾನಿಗಳ ವತಿಯಿಂದ ಹಲವು ದೇವಸ್ಥಾನಗಳಲ್ಲಿ ಇವತ್ತಿನ ಪೂಜೆ ಪುನಸ್ಕಾರ ನಡೆದಿದೆ. ಇವತ್ತು 101 ತೆಂಗಿನಕಾಯಿ ಹೊಡೆದು ಇವತ್ತು ಈ ರಾಜ್ಯದಲ್ಲಿ ಒಳ್ಳೆ ಹೆಸರು ಮಾಡಿಸಿದಂಥ ಯಾರಾದರೂ ಶಾಸಕರಲ್ಲಿ ಮೊದಲನೇ ಹೆಸರು ಬರೆದಿದೆ, ಅದು ಪ್ರಿಯಾಂಕ್ ಖರ್ಗೆ ಅವರ ಹೆಸರು. ಇವತ್ತಿಗೂ ಒಂದು ಕಪ್ಪು ಚುಕ್ಕಿ ಅವರ ಮೇಲೆ ಇಲ್ಲ. ರಾಜ್ಯದಲ್ಲಿ ಪಂಚಾಯತ್ ರಾಜ್ ಇಲಾಖೆಯನ್ನು ರಾಷ್ಟ್ರದಲ್ಲಿ ಪ್ರಥಮ ದರ್ಜೆಗೆ ಒಯ್ದಂಥ ನಾಯಕರು ಯಾರಾದರೂ ಪ್ರಿಯಾಂಕ್ ಖರ್ಗೆ ಅವರು. ಹಲವು ಬಾರಿ ಈ ಲಾಸ್ಟ್ ಟೈಮ್ ಕೂಡ ಐಟಿ ಮಂತ್ರಿ ಇದ್ರು ಅವರು. ಅವರಿಗೆ ಎಲ್ಲ ಕಂಪ್ನಿ ಏನು ಸಾಫ್ಟ್ವೇರ್ ಕಂಪ್ನಿಗಳು ಅದಾವೆ ಅವರೆಲ್ಲ ಪ್ರಿಯಾಂಕ್ ಖರ್ಗೆ ಅವರಿಗೆ ITBT ಕೊಡಬೇಕು ಅಂತೇಳಿ ರಾಜ್ಯದ ಮುಖ್ಯಮಂತ್ರಿಗೆ ಬೇಡಿಕೆ ಇಟ್ಟಿದ್ರು. ಅಂತ ಒಂದು ಹೆಸರುವಾಸಿ ಮಾಡಿದಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ಈ ಬಾರಿ ಕೂಡ ಈ ಭಾಗಕ್ಕೆ ಒಂದು ಒಳ್ಳೆ ಅನುಕೂಲ ಮಾಡಿಕೊಟ್ಟಂತಾಗುತ್ತೆ. ಡೆಪ್ಟಿ CM ಆಗಿ ಅವರಿಗೆ ತಾವೆಲ್ಲ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, DK ಶಿವಕುಮಾರ್ ಸಾಹೇಬರಾಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಾಗಿರ್ಬೋದು, ಸೋನಿಯಾ ಗಾಂಧಿ ಅವರಾಗಿರ್ಬೋದು, ಇವರು ಎಲ್ಲ ಸೀನಿಯರ್ಗಳು ಒಬ್ಬ ಚಾಣುಕ್ಯತನ ಇದ್ದಂಥ ನಿಮ್ಮ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಯಾಗಿ ಮಾಡಿದರೆ ನಮ್ಮ ಈ ಹಿಂದುಳಿದ ಭಾಗ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ಶಕ್ತಿ ಕೊಟ್ಟಂತಾಗುತ್ತೆ. ಅವರು ನಮ್ಮ ಜಿಲ್ಲೆ ಆದರೂ ಕೂಡ ವಿವಿಧ ರೀತಿಗಳಲ್ಲಿ ನಮ್ಮ ಶಾಲೆ ಆಗಿರ್ಬೋದು, ಇವತ್ತು ಹಾಸ್ಟೆಲ್ಗಳಾಗಿರ್ಬೋದು, ರೋಡ್ಗಳು ನೋಡಿರ್ಬೋದು, ಈ ಒಂದು ಭಾಗದಲ್ಲಿ ಒಳ್ಳೆ ಅನುಕೂಲ ಆಗುವಂಥ ಈ ಉಸ್ತುವಾರಿ ಮಂತ್ರಿ ಆಗಿರ್ಬೋದು ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ದಯಮಾಡಿ ನಾನು ಕೇಳೋದಿಷ್ಟೇ, DK ಶಿವಕುಮಾರ್ ಸಾಹೇಬರಿಗೆ, ಸಿದ್ದರಾಮಯ್ಯ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಖರ್ಗೆ ಸಾಹೇಬರಿಗೆ ಕೈ ಮುಗಿದು ಕೇಳೋದೇನೋ ಈ ಒಂದು ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಅಂತ ಒಬ್ಬ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ತಾವೇನಾದರೂ ಉಪಮುಖ್ಯಮಂತ್ರಿಯಾಗಿ ಮಾಡಿದ್ರೆ ನಮ್ಮಂಥ ಎಲ್ಲ ಯುವಕರನ್ನು, ವೃದ್ಧರನ್ನು ಮತ್ತು ಮಹಿಳೆಯರನ್ನು ಮತ್ತು ಹಿರಿಯರನ್ನು ಒಂದು ಗೌರವ ಕೊಡುವಂಥವ್ರು ಯಾರಾದರೂ ಈ ರಾಜ್ಯದಲ್ಲಿ ಇದ್ರೆ ಅದು ಪ್ರಿಯಾಂಕ್ ಖರ್ಗೆ ಅವರ. ಅವ್ರಿಗೆಲ್ಲರಿಗೆ ಅನುಕೂಲ ಮಾಡಿಕೊಟ್ಟಂತಾಗುತ್ತೆ. ಅದಕ್ಕೆ ದಯಮಾಡಿ ಅವರನ್ನು ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನೇಮಿಸಬೇಕಾಗಿ ತಮ್ಮೆಲ್ಲರಲ್ಲಿ ರಾಜ್ಯದ ಎಲ್ಲ ಹಿರಿಯ ಮುಖಂಡರಲ್ಲಿ ನಾನು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಅವ್ರಿಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿಯಾಗಿ ಮಾಡಬೇಕು. ಪ್ರಿಯಾಂಕ್ ಖರ್ಗೆ ಅವರಿಗೆ ನಿನ್ನೆ ಹಿಡಿದು ತಾವೇ ಟಿವಿಲಿ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಿ. ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ನುಡಿದಂತೆ ನಡೆಯುತ್ತಿದ್ದಾರೆ. ಈಗೇನು ಇವತ್ತು ಸಾಯಂಕಾಲ ಮಧ್ಯಾಹ್ನ ತನಕ ಅವರು ತಮ್ಮ ಇದಕ್ಕೆ ಪೋಸ್ಟಿಗೆ 3 ರಾಜೀನಾಮೆ ಕೊಡ್ತೀನಂತೆ ಏನೋ ಜನರು ನಿಮ್ಮ ಮೀಡಿಯಾದಲ್ಲಿ ಬರುತ್ತಾರೆ ಹೇಳ್ತಾ ಇದ್ದೀನಿ. ಅದು ಏನಾದರೂ ಆಗ್ತಾ ಇದೆ. ಆದರೆ ನಮ್ಮ ಪ್ರಿಯಾಂಕ್ ಖರ್ಗೆ ಅವರಿಗೆ ಡೆಪ್ಟಿ CM ಆಗಿ ಮಾಡಬೇಕು ಅನ್ನೋದು ಒಂದೇ ಒಂದು ನಮ್ಮ ಕೋರಿಕೆ. ನಾಡು ಕಂಡ ಅಪರೂಪದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕಳಂಕರಾಯಿತು. ಸಿದ್ದರಾಮಯ್ಯನವರನ್ನು ರಾಜೀನಾಮೆ ತರುವ ನಾಡು ಕಂಡ ಅಪರೂಪದ ಮುಖ್ಯಮಂತ್ರಿ ಶ್ರೀಮಾನ್ ಸಿದ್ದರಾಮಯ್ಯನವರಿಗೆ, ನಾಡು ಕಂಡ ಅಜಾತ ಶತ್ರು ಶ್ರೀಮಾನ್ ಸಿದ್ದರಾಮಯ್ಯನವರಿಗೆ, ರಾಹುಲ್ ಸೋನಿಯಾ ಗಾಂಧಿಗೆ ಧಿಕ್ಕಾರ, ಪ್ರಿಯಾಂಕಾ ಗಾಂಧಿಗೆ ಧಿಕ್ಕಾರ, ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಧಿಕ್ಕಾರ. ಹೈಕಮಾಂಡ್ ನಿಮ್ ಸ್ವಂತಲ್ಲ, ಸಿದ್ದರಾಮಯ್ಯರೊಂದಿಗೆ ನಾವಿದ್ದೇವೆ, ಸಿದ್ದರಾಮಯ್ಯನವ್ರ ಜೊತೆ ನಾವಿದ್ದೇವೆ. ನೀವೊಂದು ಕೆಲಸ ಇವರಾ
नहीं नहीं आता हूँ ये मुझे नहीं लगी मुझे नहीं लिया है दादा ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗನ್ನಡಿ ವಂದನೆಗಳು.